ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದು ಬಡವರ ಪಾಲಿಗೆ ಸಂಜೀವಿನಿ ಆಗಬೇಕಿರೋ ಜಿಲ್ಲಾಸ್ಪತ್ರೆ ಆದ್ರೆ ಈಗ ಶವಭಕ್ಷಕರ ತಾಣವಾಗಿ ಬದಲಾಗ್ತಿದೆ. ಆ ಆಸ್ಪತ್ರೆಯ ಸ್ವಚ್ಛತಾ ಸಿಬ್ಬಂದಿ, ಡಿ ಗ್ರೂಪ್ ಸಿಬ್ಬಂದಿ ರೋಗಿಗಳು ಮತ್ತು ಅವರ ಕುಟುಂಬದವರ ಬಳಿ ಸುಲಿಗೆಗಿಳಿದಿದ್ದಾರೆ. ಶವ ಹಸ್ತಾಂತರಕ್ಕೂ ಲಂಚ ಪಡೆದಿದ್ದಾರೆ. ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಶವ ಪ್ಯಾಕ್ ಮಾಡೋದಕ್ಕೂ ಹಣ. ಫೋನ್ ಪೇ ಮಾಡಿದ ಮೇಲೆ ಶವ ಶಿಫ್ಟ್, ವಿಡಿಯೋ ಬಯಲು. ಈಕೆ ಗದ್ಯಮ್ಮ ರಾಯಚೂರಿನ ಲಿಂಗಸೂರು ತಾಲೂಕಿನ ಆಶಾಳ ಅಡವಿ ಬಾವಿ ನಿವಾಸಿಯಾದ ಈಕೆ ತಡರಾತ್ರಿ ಕಿಮ್ಸ್ನಲ್ಲಿ ಪ್ರಾಣ ಬಿಟ್ಟಿದ್ರು. ಈಕೆ ಶವವನ್ನ ಪ್ಯಾಕ್ ಮಾಡಿ ವಾಹನಕ್ಕೆ ಶಿಫ್ಟ್ ಮಾಡೋದಕ್ಕೆ ಡಿ ಗ್ರೂಪ್ ನೌಕರ 500 ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾನೆ. ಕ್ಯಾಶ್ ಇಲ್ಲ ಅಂದ್ರೂ 200 ರೂಪಾಯಿ ಫೋನ್ ಪೇ ಮಾಡಿಸಿಕೊಂಡಿದ್ದಾರೆ. ಶವವನ್ನ ವಾಹನಕ್ಕೆ ಹಾಕಿದ ಮೇಲೆ ಮತ್ತೆ 200 ರೂಪಾಯಿಗೆ ಪೀಡಿಸಿದ್ದಾರೆ. ಇದರಿಂದ ರೋಸಿ ಹೋದ ಗದ್ಯಮ್ಮ ಸಂಬಂಧಿ ವಿಡಿಯೋ ಮಾಡಿ TV9 ಪ್ರತಿನಿಧಿ ಗಮನಕ್ಕೆ ತಂದಿದ್ರು. ಈ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರೋ ಸಿಬ್ಬಂದಿಯಿಂದ ಕೃತ್ಯ ನಡೆದಿದೆ. ಆದ್ರೂ ಏಜೆನ್ಸಿ ಹಾಗೂ ಹಣ ತೆಗೆದುಕೊಂಡವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೇವೆ ಅಂತ ಕಿಮ್ಸ್ ನಿರ್ದೇಶಕರು ಹೇಳಿದ್ದಾರೆ. ಎಲ್ಲ ವರ್ಕರ್ಸ್ಗಳು ಸುಮಾರು ಒಳ್ಳೆಯದಿಂದ ಕಾರ್ಯತರದಿಂದ ಕೆಲಸ ಮಾಡ್ತಾರೆ. ಎಲ್ಲೋ ಒಬ್ಬರು ಇಂಥವ್ರು ಇರ್ತಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಇಂಥವರಿಂದ ಕೆಟ್ಟ ಹೆಸರು ಬರೋದನ್ನು ನಮ್ಮ ಗಮನಕ್ಕೂ ಬಂದಿದೆ. ಅಂಥವ್ರನ್ನ ನಾವು ಹುಡುಕಿ ಕಂಡು ಹಿಡಿದು ಅವ್ರ ಏಜೆನ್ಸಿ ಸೂಪರ್ವೈಸರ್ ಮೇಲೆ ಮತ್ತು ಅವ್ರ MD ಮೇಲೆ ಒಂದು ಕಾನೂನು ಕ್ರಮ ತೆಗೆದುಕೊಂಡು ಅಂಥವ್ರನ್ನ ಕೆಲಸದಿಂದ ತೆಗೆದುಹಾಕಲಿಕ್ಕೆ ಪ್ರಯತ್ನ ಮಾಡ್ತೀವಿ. TV9 ವರದಿ ಬೆನ್ನಲ್ಲೇ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಲರ್ಟ್. ಇನ್ನು TV9 ಈ ಬಗ್ಗೆ ವರದಿ ಪ್ರಸಾರ ಮಾಡ್ತಿದ್ದಂತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳು ಕೂಡಲೇ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹೊಸಮನಿಗೆ ಕರೆ ಮಾಡಿ ಈ ಬಗ್ಗೆ ವರದಿ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಸಂಜಯ್, TV9 ಹುಬ್ಬಳ್ಳಿ.